ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾನು ಇವತ್ತು ಲಾಗ್ ಮಾಡ್ತಾ ಇರೋದು ನಮ್ಮ ಅಣ್ಣನ ಮನೆಗೆ ಹೋಗ್ತಾ ಇರೋ ವಿಡಿಯೋ. ಸೊ ನಮ್ಮ ಅಣ್ಣನ ಮನೇಲಿ ಹೊಸದಾಗಿ ಮನೆ ಮಾಡ್ತಿರೋದು. ಸೊ ಅಲ್ಲಿ ಕನ್ಸ್ಟ್ರಕ್ಷನ್ ಅಂಡರ್ ಕನ್ಸ್ಟ್ರಕ್ಷನಲ್ಲಿದೆ. ಸೊ ಅದಕ್ಕೆ ದಶಮಿನ ಕರ್ಕೊಂಡು ಹೋಗ್ತಾ ಇಲ್ಲ, ನಮ್ಮ ಮನೆಯಲ್ಲೇ ಬಿಟ್ಟು ಹೋಗ್ತಾ ಇದ್ದೀವಿ. ಬಂದ್ಬಿಟ್ಟು ಏನಂದರೆ ಅಣ್ಣನ ಮನೇಲಿ ನಾನೇ ಪ್ಲ್ಯಾನ್ ಮಾಡಿರೋದು. ಏನಂದರೆ ಅಣ್ಣನ ಮನೆಗೆ ಮತ್ತು ತಮ್ಮ ಒಟ್ಟಿಗೆ ಮನೆ ಮಾಡ್ತಿರೋದು. ಸೊ ಇಬ್ಬರು ಮನೆಗೂ ನಾನೇ ಪ್ಲ್ಯಾನ್ ಮಾಡಿಕೊಟ್ಟಿರೋದು. ಏನಂದರೆ ಅವ್ರಿಗೆ ಹೇಗೆ ಬೇಕೋ ಹಾಗೇ ಅವ್ರ ರಿಕ್ವೈರ್ಮೆಂಟ್ ಕೇಳಿಬಿಟ್ಟು ಎಷ್ಟು ಸ್ಕ್ವೇರ್ ಫೀಟಲ್ಲಿ ಮಾಡಬೇಕು ಅಂತ ಕೇಳಿ ಆಮೇಲೆ ಅವ್ರಿಗೆ ಏನು ಇಷ್ಟ ಆಗುತ್ತೆ ಅದೇ ಥರ ಮಾಡಿದ್ದು. ನಮ್ಮ ಅಣ್ಣಗೆ ಬಂದುಬಿಟ್ಟು ನಾನು ಫುಲ್ ಫಸ್ಟೇ ಒಂದು 2-3 ಪ್ಲ್ಯಾನ್ನ ರೆಡಿ ಮಾಡಿ ಕಳಿಸಿದ್ದೆ. ಅದರಲ್ಲಿ ಅವನಿಗೆ ಇಷ್ಟ ಆಗಿದ್ದನ್ನ ಅವ್ನು ಸೆಲೆಕ್ಟ್ ಮಾಡಿ ಅದರಲ್ಲಿ ಏನೇನು ಚೇಂಜಸ್ ಮಾಡಬೇಕು ಅಂತ ಹೇಳಿಬಿಟ್ಟು ಅದೇ ಥರ ಮಾಡಿದ್ದೀನಿ. ಏನಂದರೆ ಪ್ಲ್ಯಾನಲ್ಲಿ ಸ್ವಲ್ಪ ಈ ಥರ ಹೇಳಿದೆ, ಹೀಗೆ 2 ಬೆಡ್ರೂಮ್ ಬೇಕು, ಈ ಥರ ಹಾಲು ಇದೆಲ್ಲ ಅವ್ನು ಹೇಳಿದೆ ಏನೇನು ರಿಕ್ವೈರ್ಮೆಂಟ್ ಬೇಕಂತ, ಅದೇ ಥರ ಮಾಡಿದೆ. ಸೊ ಅವನಿಗೆ ಸ್ವಲ್ಪ ಸ್ಟೇರ್ಕೇಸ್ದು ಅದೆಲ್ಲ ಸ್ವಲ್ಪ ಚೇಂಜಸ್ ಇತ್ತು. ಸೊ ಅದಕ್ಕೆ ಅವನಿಗೆ ಇಷ್ಟ ಆದಾಗೆ ಮಾಡಿಬಿಟ್ಟು ಅಡ್ಜಸ್ಟ್ ಮಾಡಿ ಕೊಟ್ಟಿದ್ದೆ. ಸೊ ಅದನ್ನೇ ಇವಾಗ ಆಗಿರೋದು ಮನೆ. ನಮ್ಮ ತಮ್ಮಂದು ಏನಂದರೆ ನಮ್ಮ ತಮ್ಮನೇ ಮೊದಲು ಒಂದು ಪ್ಲ್ಯಾನ್ ಕೇಳಿದ್ದೆ, ಅವನು ಸ್ಕ್ವೇರ್ ಫೀಟ್ಗೆ ಇದನ್ನ ರೆಡಿ ಮಾಡು ಅಂತ ಹೇಳಿದ್ದ. ಸೊ ಅದರಲ್ಲಿ ಮತ್ತೆ ಚೇಂಜಸ್ ಮಾಡಿಸ್ದೆ. ನಾನು ಅವನಿಗೆ ಹೇಗೆ ಬೇಕೋ ಹಾಗೆ ಮಾಡಿಕೊಟ್ಟಿದ್ದೆ. ಸೊ ನಮ್ಮ ತಮ್ಮನ ಮನೆದು ಇನ್ನೊಂದು ಸಲ ವಿಡಿಯೋ ಮಾಡ್ತೀನಿ. ಈಗ ಅಣ್ಣನ ಮನೆದು ಮಾಡಿದ್ದೀನಿ, ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ನಿಮಗೆ ಹೇಗೆ ಅನಿಸುತ್ತೆ ನೋಡಿ. ಮತ್ತು ಒಂದೇನಂದರೆ ಅದು ಮನೆ ಬಂದುಬಿಟ್ಟು ಫುಲ್ ಅಂದರೆ ಬೆಂಗಳೂರು ಟು ಹೊನ್ನಾವರ ಹೈವೇ ಇದೆಯಲ್ಲ, ಸೊ ಅಲ್ಲಿಂದ ಏನೊಂದು 200 ಮೀಟರ್ ಇದು ರೋಡ್ ಕಾಣುತ್ತೆ ಮನೆಯಿಂದ, ಅಷ್ಟು ಹತ್ತಿರ ಇರೋದು. ಸೊ ಅದೇ ಬಟ್ ವ್ಯೂ ಮಾತ್ರ ಸಖತ್ತಾಗಿದೆ. ಫುಲ್ಲು ನೀವು ರೆಸಾರ್ಟ್ ಹೋಗಿದ್ದು ಫೀಲ್ ಅನಿಸುತ್ತೆ, ಅಷ್ಟು ಚೆನ್ನಾಗಿದೆ. ಒಳ್ಳೆ ಫುಲ್ಲು ಸುತ್ತಲೂ ಗುಡ್ಡ ಮತ್ತು ಎಲ್ಲ ಗಿಡ ಮರಗಳೆಲ್ಲ ಚೆನ್ನಾಗಿರೋದ್ರಿಂದ ಚೆನ್ನಾಗಿದೆ. ಏನಂದರೆ ಒಂದು ಸ್ವಲ್ಪ ನಮ್ಗೆ ಅಷ್ಟು ಹೈವೇಲಿ ಇದ್ರೂ ಏನಂದರೆ ಇಲ್ಲಿ ಸಾಗರ ಶಿವಮೊಗ್ಗ ಸಾಗರ ರೋಡಲ್ಲಿ ಇರೋದಿದು. ಸಾಗರದಿಂದ ನಾವು ಒಂದು 3-4 ಕಿಲೋಮೀಟರ್ ಬಂದರೆ ಸಿಗತ್ತೆ. ಸೊ ಅಲ್ಲಿ ಬನ್ನಿ ನೋಡೋಣ, ನಡೆಸ್ಕೊ. ಹಲೋ ಫ್ರೆಂಡ್ಸ್, ನಾವು ಇವತ್ತು ಬಿತ್ತೋಗ್ಬೇಡಿ ಅಕ್ಕ ಮತ್ತೆ ಹೋಗ್ತಾ ಇದ್ದಾಳೆ, ಪಪ್ಪ ಹೋಗ್ತಾ ಇದ್ದಾರೆ. ನೀನಾಕ್ ಬಂದು ಪಾಲಿಟ್ ದರ್ಜು ಹೇಳ್ತಾ ಇದ್ದಾಳೆ, ನನ್ನನ್ನು ಬಿಟ್ಟು ಹೋಗಿದ್ದಾರೆ ಅಂತ ಹೇಳ್ತಾ ಇದ್ದಾಳೆ. ಫ್ರೆಂಡ್ಸ್, ಏನಂದರೆ ನಾವೀಗ ಅಣ್ಣನ ಮನೆಗೆ ಬಂದ್ವಿ. ಸೊ ಇದು ಅವ್ರದ್ದು ಬೌಂಡ್ರಿ. ಇಲ್ಲಿ ಬಂದುಬಿಟ್ಟು ಪೈನಾಪಲ್ ಎಲ್ಲ ಅವ್ರು ಹಾಕಿದ್ದಾರೆ. ಸೊ ಇದು ಮನೆ ಎಂಟ್ರೆನ್ಸ್, ಇದು ಸ್ಟಾರ್ಟಿಂಗು. ಇಲ್ಲಿ ಬಂದುಬಿಟ್ಟು ಮಕ್ಕಳು ಆಲ್ರೆಡಿ ಅವರು ಕೆಲಸ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಇವರು ಅಲ್ಲಿ ಸಿಕ್ಕಿದ್ದ ಇದರಲ್ಲೆಲ್ಲ ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಇವಳು ನಮ್ಮ ಅಣ್ಣನ ಮಗಳು ಮತ್ತು ನನ್ನ ಮಗಳು ಸೇರಿ ಆಡ್ತಿರೋದು. ಅವರಿಬ್ಬರು ಹೋದರೆ ಒಳ್ಳೆ ಜೋಡಿ ಮೇಲೆ ಆಡ್ತಾರೆ. ಏನು ಅವ್ರಿಗೆ ಊರಲ್ಲಿ ಹೋದರೆ ಸಾಕು. ಇದು ಸಮ್ಮರಲ್ಲಿ ತೆಗೆದಿದ್ದು ನಾವು ಊರಿಗೆ ಹೋದಾಗ. ಸೊ ಊರಲ್ಲಿ ಏನಂದರೆ ಫುಲ್ಲು ಆಟ ಆಡೋದು. ಮಣ್ಣು ಅಂದರೆ ಸಖತ್ ಇಷ್ಟ ಇವಳಿಗೆ. ಊರಲ್ಲಿ ಹೋದರೆ ಫುಲ್ ಮಣ್ಣು ಆಡ್ತಿದ್ದಾರೆ. ಇಲ್ಲಿ ಜಲ್ಲಿ ನೆಕ್ಸ್ಟ್ ಎಲ್ಲ ಬೇಕಾಗಿರೋದು ಸ್ವಲ್ಪ ಸ್ವಲ್ಪ ಉಳ್ದಿರೋದು ಇಟ್ಕೊಂಡಿದ್ದಾರೆ. ಇನ್ನು ಕನ್ಸ್ಟ್ರಕ್ಷನಲ್ಲಿದೆ ಅಲ್ವಾ, ಸೊ ಇನ್ನೂ ಫುಲ್ ಮುಗಿಸ್ಬೇಕು. ಇದೆಲ್ಲ ಅವರು ಪಕ್ಕದಲ್ಲೇ ಪೈನಾಪಲ್ ಬೆಳೆದಿರೋದು. ಇದ್ರ ಪಕ್ಕನೇ ನಮ್ಮ ತಮ್ಮಂದು ಜಾಗ ಇರೋದು. ಸೊ ಅವರಿಬ್ಬರು ಸಪ್ರೇಟ್ ಆಗಿದ್ದಾರೆ. ಸೊ ಅದಕ್ಕೆ ಸಪ್ರೇಟಾಗಿ ಮನೆ ಕಟ್ತಾ ಇರೋದು. ಈ ಕಡೆ ಬೇರೆ ಅವ್ರದ್ದು ಇರೋದು. ಸೊ ಅವರು ಪೈನಾಪಲ್ ಎಲ್ಲ ಹಾಕಿದ್ದಾರೆ. ಸೊ ಅಂದರೆ ಇಲ್ಲಿ ಬಂದುಬಿಟ್ಟು ಈಗ ಡೈರೆಕ್ಟು ಇದು ಹಾಲಿದು ಹಾಲಲ್ಲೇ ಸ್ಟೇರ್ ಕೇಸ್ ಬಂದಿರೋದು. ಸೊ ಹಾಲು ಮತ್ತು ಅದು ಇದು ದೇವ್ರ ಕೋಣೆದು. ಈ ಕಡೆ ಬಂದುಬಿಟ್ರೆ ನಿಮಗೆ ಕಿಚನ್ ಸಿಗುತ್ತೆ. ಕಿಚನ್ಗಿಂತ ಮುಂಚೆ ಒಂದು ರೂಮ್ ಮಾಡಿಬಿಟ್ಟು ಅಂದರೆ ಇದನ್ನು ಕಿಚನ್ನಿಗೆ. ಸೊ ಅದ್ರ ಪಕ್ಕದ್ದು ಏನಂದರೆ ಇವಾಗ ಹಳ್ಳಿ ಕಡೆ ಎಲ್ಲ ಒಲೆ ಎಲ್ಲ ಇರುತ್ತೆ ಅಲ್ವಾ, ಸೊ ಅದಕ್ಕೆಲ್ಲ ಯೂಸ್ ಮಾಡಿಕೊಂಡು ಬಾತ್ರೂಮ್ ಎಲ್ಲ ಹೊರಗಿಟ್ಟಿದ್ದಾರೆ. ಯಾಕಂದರೆ ಫಂಕ್ಷನ್ ಟೈಮಲ್ಲೆಲ್ಲ ತುಂಬ ಜನ ಬಂದಾಗೆಲ್ಲ ಯೂಸ್ ಮಾಡ್ಕೋಬಹುದು ಅಲ್ವಾ, ಅದಕ್ಕೆ ಎಲ್ಲ ಹೊರಗಿಟ್ಟಿದ್ದಾರೆ. ಸೊ ಊರಲ್ಲಿ ಎಲ್ಲ ತುಂಬ ಜನ ಬರ್ತಾ ಇರ್ತಾರೆ, ಹಾಗಾಗಿ ಮತ್ತು ಒಲೆ ಒಳಗಿಟ್ಟರೆ ಇದಾಗೋದು ಕರಿಯೆಲ್ಲ ಆಗಿಬಿಡುತ್ತೆ ಅಂತ ಅದಕ್ಕೆ ಸಪ್ರೇಟ್ ರೂಮ್ ಮಾಡಿರೋದು. ಇದು ಬಂದುಬಿಟ್ಟು ಇನ್ನೊಂದು ಬೆಡ್ರೂಮು. ಸೊ ಬೆಡ್ರೂಮು ಮತ್ತು ಅಟ್ಯಾಚ್ ಬಾತ್ರೂಮು. ಈ ಬೆಡ್ರೂಮಲ್ಲಿ ಏನಂದರೆ ಆಲ್ರೆಡಿ ಮಕ್ಕಳು ಬಂದುಬಿಟ್ಟು ಆಟ ಸಾಮಾನೆಲ್ಲ ಹಾಕ್ಕೊಂಡಿದ್ದಾರೆ. ಇಲ್ಲಿ ಬಾತ್ರೂಮು ಮತ್ತು ಬೆಡ್ರೂಮು, ಅದ್ರ ಪಕ್ಕನೇ ನಮಗೆ ಬಂದುಬಿಟ್ಟು ಇದು ಕಿಚನ್ನಿಗೆ ಅಟ್ಯಾಚ್ ಆಗಿರೋದು ಇದು ರೂಮು. ಇನ್ನೊಂದು ಅದ್ರ ಪಕ್ಕ ಇದೆ, ಇದೂ ಇನ್ನೊಂದು ಬೆಡ್ರೂಮು. 2 ಬೆಡ್ರೂಮು, ಒಂದು ಹಾಲು ಮತ್ತು ಕಿಚನ್ ಇದೆ ಕೆಳಗಡೆ. ಸೊ ಇದಕ್ಕೇನು ಅಟ್ಯಾಚ್ ಇಲ್ಲ ಬಾತ್ರೂಮು. ಸೊ ಒಂದಕ್ಕೆ ಅಟ್ಯಾಚ್ ಕೊಟ್ಟಿರೋದು. ಇದು ಎಂಟ್ರೆನ್ಸು.
ಇದು ಬಂದುಬಿಟ್ಟು ನೋಡಿ ಇಲ್ಲಿ ಪೈನಾಪಲ್ದು ಮೇಲ್ಗಡೆ ಹತ್ತಾ ಇದ್ದೀವಿ. ಸೊ ಈಗ ಟೆರಸ್ಗೆ ಹೋಗ್ತಿದ್ದೀವಿ. ಇದು ನಮ್ಮ ಅಣ್ಣನ ಮಗ, ಅವನು ಬಂದಿದ್ದಾನೆ. ಸೊ ಅವನು ಆಟ ಆಡ್ತಾ ಇದ್ದ. ಆಮೇಲೆ ನಾವು ವಿಡಿಯೋ ಮಾಡೋದು ನೋಡಿ ಬಂದ. ಸೊ ಅವನಿಗೆ ಸ್ವಲ್ಪ ಗೊತ್ತಾಗತ್ತಲ್ವ, ಮೆಚೂರ್ಡ್ ಇದ್ದಾನೆ. ಸೊ ಅದಕ್ಕೆ ಸ್ವಲ್ಪ ಆಡ್ತಾ ಇರಬೇಕಿದ್ರೆ ಏನು ಮಾಡ್ತಿದ್ದೀರಾ ಅತ್ತೆ ಅಂತ ಕೇಳ್ಕೊಂಡು ಬಂದ. ಸೊ ಅದು ಮಕ್ಕಳನ್ನ ಇಲ್ಲಿ ಕರ್ಕೊಂಡು ಬರೋಕ್ಕೆ ಭಯ, ಆದ್ರೂ ಅವ್ರಿಗೆ ಅಭ್ಯಾಸ ಆಗಿದೆ. ಯಾಕಂದರೆ ಎಲ್ಲ ಕಡೆನೂ ಮನೆ ಮಾಡ್ತಿದ್ದಾರಲ್ವ, ನಮ್ಮ ಅಣ್ಣನ ಮನೆ, ನಮ್ಮ ಮನೆ, ಊರಲ್ಲೂ ಮನೆ, ಎಲ್ಲ ಮನೆ ಇರೋದ್ರಿಂದ ಸ್ವಲ್ಪ ಓಡಾಡಿ ಅಂದರೆ ಸ್ವಲ್ಪ ಕೇರ್ಫುಲ್ಲಾಗೇ ಹತ್ತೋದು ಮಾಡೋದು ಎಲ್ಲ ಮಾಡ್ತಾರೆ. ಬಟ್ ಆದ್ರೂ ಮಕ್ಕಳಲ್ವ ಭಯ ಅನಿಸುತ್ತೆ. ನೋಡಿ ಎಷ್ಟು ಇದೆ, ಸಖತ್ತಾಗಿದೆ. ಇನ್ನು ನಿಜವಾಗ್ಲೂ ಈಗ ಸಖತ್ ಅನ್ನಿಸ್ತಿತ್ತು ನನಗೇನೆ ಇದನ್ನು ಮತ್ಗೆ ಇಲ್ಲೇ ಇವಾಗ ಸದ್ಯಕ್ಕೆ ಕೆಳಗೆ ಟ್ಯಾಂಕ್ ಇಟ್ಟಿದ್ದಾರೆ ಮತ್ತು ಸೋಲಾರ್ದು ಇಟ್ಟಿದ್ದಾರೆ ಕರೆಂಟ್ಗೆ. ಇಲ್ಲಿ ಏನಂದರೆ ಬೇರೆ ಹಸು ಎಲ್ಲ ಬಂದುಬಿಡುತ್ತಲ್ವ ಅದಕ್ಕೆ. ಸೊ ನನಗೆ ಫುಲ್ ಎಂಜಾಯ್ ಅನ್ನಿಸ್ತು. ಹೇಗಿತ್ತು ಫ್ರೆಂಡ್ಸ್ ಇವತ್ತಿನ ಲಾಗು? ಪ್ಲ್ಯಾನ್ ಇಷ್ಟ ಆದರೆ ಹೇಳಿ. ನೀವು ನಂದು ಹೇಳಬೇಕಂದ್ರೆ ಇದು ಥರ್ಡ್ ಪ್ಲ್ಯಾನ್ ಅಂತ ಅಂದ್ಕೊಳ್ಳಿ ನಾನು ಮಾಡಿರೋದು. ಸೊ ಎಕ್ಸಿಕ್ಯೂಟ್ ಆಗಿರೋದ್ರಿಂದ ನಂಗೆ ತುಂಬ ಖುಷಿ ಇದೆ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡೋದು ಮಾತ್ರ ಬರಿಬೇಡಿ. ಸೊ ಇಲ್ಲಿ ನನಗೂ ತುಂಬ ಎಂಜಾಯ್ ಅನ್ನಿಸ್ತು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.